ಹಲೋ ಫ್ರೆಂಡ್ಸ್, ನಾನು ಮತ್ತೆ ಬಂದಿದ್ದೀನಿ ಒಂದು ಹೊಸ ಪ್ರಾಡಕ್ಟ್ ಅನ್ಬಾಕ್ಸ್ ಮಾಡೋದಕ್ಕೋಸ್ಕರ. ನೀವು ನೋಡ್ತಾ ಇದ್ರೆ ಟೆಕ್ ಮಿಷಿನ್ ಚಾನಲ್. ಬನ್ನಿ ಶುರು ಮಾಡೋಣ. ಫ್ರೆಂಡ್ಸ್, ಲೆಟ್ಸ್ ಓಪನ್ ದ ಪ್ಯಾಕೇಜ್. ಸೊ ಈ ಒಂದು ಪ್ಯಾಕೇಜ್ ಬಂದು ರೆಡ್ಮಿ 10 ಫೋನು. ಸೊ ಇದರ ಪ್ರೈಸ್ ಬಂದು 12,000 rupees. MI ಸ್ಟೋರ್ನ ಆ್ಯಪಲ್ಲಿ ತರಿಸಿರುವಂಥದ್ದು. ನಾವು ಪ್ಯಾಕೇಜ್ನ ಉಲ್ಟಾ ಇಟ್ಕೊಂಡಿದ್ದೀವಿ. ಲೆಟ್ಸ್ ರಿವೀಲ್ ಇಟ್. ಮತ್ತೆ ಬಾಕ್ಸ್ನ ಉಲ್ಟಾ ಇಟ್ಟಿದ್ದಾರೆ. ಸೊ MI ಓಕೆ, ಸೀಲ್ ಇದೆ, ಇಲ್ಲೂ ಇದೆ. ಲೆಟ್ಸ್ ಸೊ ಈ ಒಂದು ರೆಡ್ಮಿ 10 ಸೊ ಫುಲ್ HD AMOLED ಡಿಸ್ಪ್ಲೇ. ಸೊ ಸ್ಯಾಮ್ಸಂಗ್ ಅವ್ರು ಕೊಡ್ತಿದ್ರು AMOLED ಡಿಸ್ಪ್ಲೇ. ಈಗ ರೆಡ್ಮಿ ಅವರು ಒಂದು ಮೊಬೈಲಲ್ಲಿ AMOLED ಡಿಸ್ಪ್ಲೇ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಪ್ಲಸ್ 48 MP ಕ್ವಾಡ್ ಕ್ಯಾಮ್ರಾ ಸೆಟಪ್, 6.43 inches ಫುಲ್ HD AMOLED ಡಾಟ್ ಡಿಸ್ಪ್ಲೇ ಅಂತ. 8 ಕ್ವಾಡ್ ಕ್ಯಾಮ್ರಾ, 5000 mAh ಬ್ಯಾಟ್ರಿ ಆ್ಯಂಡ್ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 678 ಪ್ರೊಸೆಸರ್, 13 MP ಫ್ರಂಟ್ ಸೆಲ್ಫಿ ಕ್ಯಾಮ್ರಾ. ಸೊ ಈ ಒಂದು ವೇರಿಯಂಟ್ ಬಂದು 4GB 64GB ವೇರಿಯಂಟು. ಲೆಟ್ಸ್ ಓಪನ್ ದಿ ಬಾಕ್ಸ್. Revealing time. Redmi. So ಇದೇ ಫೋನ್ ಸೈಡ್ ಇಡೋಣ ಫೋನ್ನ. ಸೊ ಓಕೆ, ಬಾಕ್ಸ್ ಒಳಗಡೆ ಚಾರ್ಜರ್ ಇದೆ. ಸೊ ಈ ಚಾರ್ಜರ್ ಬಂದು ಈ ಒಂದು 33 ವಾಟ್ಸ್ ಚಾರ್ಜರು. ಜೊತೆಗೆ ಬಾಕ್ಸಲ್ಲಿ USB A to Type C ಕೇಬಲ್ ಎಲ್ಲ ಆರೆಂಜ್ ಟೆಕ್ಸ್ಚರಲ್ಲಿದೆ. ಹೇಗಿರೋಣ. ಸೊ ಓಕೆ, ಈ ಬಾಕ್ಸ್ನಲ್ಲಿ ನೋಡೋಣ. ಸೊ ಸಿಮ್ ಟ್ರೈ ಎಜೆಕ್ಟರ್ ಟೂಲ್ ಇದೆ ಒಂದು. ಅದ್ರ ಜೊತೆಗೆ ಪೇಪರ್ ಗೈಡ್, ಯೂಸರ್ ಗೈಡ್ ಇದೆ ಇದರಲ್ಲಿ. ಆದಮೇಲೆ ಒಂದು ಸಾಫ್ಟ್ ಕ್ಲಿಯರ್ ಕೇಸ್ ಕೊಟ್ಟಿದ್ದಾರೆ, ಸಿಲಿಕಾನ್ ಕೇಸ್. ಓಕೆ, ಈಗ ಫೋನ್ನ ಓಪನ್ ಮಾಡಿ ನೋಡೋಣ. ರೆಡ್ಮಿ 10. ಮೇಡ್ ಇನ್ ಇಂಡಿಯಾ. ಓಕೆ, ಈ ಕಲರ್ ಬಂದು ಶ್ಯಾಡೋ ಬ್ಲ್ಯಾಕ್. ಸೊ ಇಲ್ಲದೆ ನಮ್ಮ 48 MP ಮೈನ್ ಸೆನ್ಸರ್. ಸೊ ಈ ಒಂದು ಡಿಸೈನು ವಿವೋದಲ್ಲೂ ಬಿಟ್ಟಿದ್ದಾರೆ ಆ್ಯಕ್ಚುಲಿ ಆಗಲೇ. ಬಟ್ ಅದರಲ್ಲಿ 3 ಕ್ಯಾಮ್ರಾ ಇದ್ದರೆ ಇಲ್ಲಿ 4 ಕ್ಯಾಮ್ರಾನು ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಅಲ್ಟ್ರಾ ಪ್ರೀಮಿಯಮ್ ಅಂತ ಹಾಕಿ ಇಲ್ಲೊಂದೇನೋ ಸೆನ್ಸರ್ ಇದೆ. ಇಲ್ಲಿ ಜೊತೆಗೆ ಫ್ಲ್ಯಾಶ್ ಇದೆ. ಕಲರ್ ನೋಡ್ಬೋದು ಎಷ್ಟು ರಿಫ್ಲೆಕ್ಟ್ ಆಗುತ್ತೆ ಅಂತ. ಥಿಂಗ್ಸ್ ಸ್ಮಡ್ಜಸ್ ಕೂಡ ಸಿಗುತ್ತೆ ಅನ್ಸುತ್ತೆ. ನೀವು ಇಟ್ಟಗಳನ್ನ ಗ್ಲಾಸ್ ಅಂದಮೇಲೆ ಸ್ಮಡ್ಜಸ್ ಕಾಣುತ್ತೆ. ಸೊ ಸೈಡಲ್ಲಿದೆ ಪವರ್ ಬಟನ್ ವಿತ್ ಫಿಂಗರ್ ಪ್ರಿಂಟ್ ಆ್ಯಂಡ್ ವಾಲ್ಯೂಮ್ ರಾಕರ್ಸ್. ಮೇಲ್ಗಡೆ ಇದೆ ಸೊ IR ಬ್ಲಾಸ್ಟರ್ ಆ್ಯಂಡ್ ಸೆಕೆಂಡರಿ ಸ್ಪೀಕರ್. ಓಕೆ, ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಎರಡೂ ಸ್ಪೀಕರ್ ಇದೆ. ಎರಡೂ ಕಡೆ ಸ್ಟೀರಿಯೋ ಸ್ಪೀಕರ್ಸ್ ಆಯ್ತು ಈಗ ಅದು. ಸೊ Type C ಚಾರ್ಜಿಂಗ್ ಪೋರ್ಟ್ ಆ್ಯಂಡ್ ಮೈಕ್ರೋಫೋನ್, ಇಯರ್ಫೋನ್ ಜಾಕ್. ಸೊ ಲೆಫ್ಟ್ ಸೈಡಿಗೆ ಬಂದರೆ ಒಂದು ಸಿಮ್ ಟ್ರೇ ಇದೆ. ನೋಡಿ ಸಿಮ್ ಟ್ರೇ ಸುತ್ತ ಒಂದು
ರಬ್ಬರ್ ಬ್ಯಾಂಡ್ ಇದೆ ವಾಟರ್ ಪ್ರೂಫ್ಗೋಸ್ಕರ, ನೀರು ಹೋಗದೆ ಇರೋಂಗೆ ತಡೆಯೋದಕ್ಕೆ. ಸೊ ಇದು ಟ್ರಿಪಲ್ ಸ್ಲಾಟ್ ಸಿಮ್ ಟ್ರೇ, ಒಂದು ಮೆಮೊರಿ ಕಾರ್ಡು, 2 ಸಿಮ್ ಹಾಕೊಳ್ಳೋಕ್ಕೆ. ಸೊ ಇದೆ 13 ಮೆಗಾಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ. ಲೆಟ್ಸ್ ಬೂಟ್ ಇಟ್ ಅಪ್. ಸೊ ಸ್ಪೀಕರ್ಗಳು ನೋಡ್ಬೋದು ನೀವು ಎಷ್ಟು ದೊಡ್ಡದಾಗಿದೆ ಇಲ್ಲಿ ಅಂತ. ಸೊ ಕೇಸ್ ಹಾಕೋಣ, ಪುಚ್ಚ ಕೇಸ್ ಫಾರ್ ಎಕ್ಸ್ಟ್ರಾ ಸೇಫ್ಟಿ. ಸೊ ಧೂಳೋದೇ ಇಲ್ಲಿ ಕನೆಕ್ಟ್ ಆಗಿದೆ. just a second. ಸೊ ಇದು MIUI 12 ನಲ್ಲಿ ರನ್ ಆಗ್ತಾ ಇದೆ. ನೆಕ್ಸ್ಟ್ ಇಂಗ್ಲೀಷ್ ಇಂಡಿಯಾ. ನೆಕ್ಸ್ಟ್ ಸೆಟ್ಟಿಂಗ್ ರೀಸನ್, ಟರ್ಮ್ಸ್ ಅಂಡ್ ಕಂಡೀಷನ್ಸ್, skip the steps, accept, fingerprint, pin. Remember your lock screen password. If you forget, you'll have to erase all data. Your device includes photos and contacts, and then set a new one. So pin ಮರ್ತೋದ್ರೆ ನೆಕ್ಸ್ಟ್ ನೀವು ನಿಮ್ಮ ಡೇಟಾನ ಕಳ್ಕೊಬೇಕಾಗತ್ತೆ. ಸೊ ಆಕ್ಸೆಸ್ ಮಾಡೋಕ್ಕಾಗಲ್ಲ. ಸೊ ಸೈಡ್ ಮೌಂಟ್ ಫಿಂಗರ್ ಪ್ರಿಂಟ್, ಲೆಟ್ಸ್ ಸೆಟ್ ಇಟ್ ಅಪ್. Done. Reimagined lock screen on that. Okay, agree. Classic app drawer. ಸೊ ಡಿಫಾಲ್ಟ್ ಲಾಂಚರ್ ಸೆಲೆಕ್ಟ್ ಮಾಡ್ಕೋಬೋದು ನೀವು ಇಲ್ಲಿ. ಸೊ ಕ್ಲಾಸಿಕ್ ಅಂದರೆ ಎಲ್ಲ ಒಂದೇ ಪೇಜಲ್ಲಿ ಬರುತ್ತೆ. ಆ್ಯಪ್ಸು, ವಿಜಿಟ್ಸು, ಫ್ರೆಂಡ್ಸು, ಹೋಮ್ ಸ್ಕ್ರೀನ್ ಎಲ್ಲ ಹೋಮ್ ಸ್ಕ್ರೀನಲ್ಲೇ ಇರುತ್ತೆ. ಆ್ಯಪ್ ಡ್ರಾವರ್ ಆದರೆ ಆ್ಯಪ್ಸ್ಗೋಸ್ಕರ ಒಂದು ಸಪ್ರೇಟಾಗಿ ಓಪನ್ ಮಾಡ್ಕೋಬೋದು. Setup complete. You're ready to rock. Loading apps. ಸೊ ಬ್ಯಾಟ್ರಿ ನೋಡ್ಬೋದು ನೀವು ಇಲ್ಲಿ 59% ಇದೆ. Setup complete. ಓಕೆ, ನಾವು ಹೋಮ್ ಸ್ಕ್ರೀನ್ ಬಂದಿದ್ದೀವಿ ಈಗ. ಸೊ AMOLED ಡಿಸ್ಪ್ಲೇ ಅಂದರೆ ಗೊತ್ತಿರುತ್ತೆ ನಿಮಗೆ. ಸ್ಯಾಮ್ಸಂಗ್ ಫೋನ್ ನೋಡಿದರೆ ಎಷ್ಟು ಬ್ರೈಟ್ ಆಗಿ ಎಷ್ಟು ವೈಬ್ರೆಂಟ್ ಆಗಿರುತ್ತೆ ಕಲರ್ಸ್ಗಳೆಲ್ಲ ಅಂತ. ಕ್ಲಿಯರಿಟಿನೂ ಅಷ್ಟು ಚೆನ್ನಾಗಿರುತ್ತೆ ಡಿಸ್ಪ್ಲೇನಲ್ಲಿ. Now let's check some cameras. Hello. Select the function for the shutter ante. Okay, burst shots, video, press and hold to burst, press and hold to record. Okay. ಓಕೆ, ನೀವು ಅಲ್ಲಿ ಶಟರ್ನ ಯಾವ ಥರ ಫಂಕ್ಷನ್ ಮಾಡ್ತೀರಾ ಅಂತ ಫಂಕ್ಷನ್ಗೆ ಬೇಕು ಅಂತ ಕೇಳ್ತಾ ಇದೆ ನಿಮ್ಮದು. ಪ್ರೆಸ್ ಹೋಲ್ಡ್ ಮಾಡಿದಾಗ ಅದು ಬಸ್ಟ್ ಶಾಟ್ ತೊಗೊಬೇಕಂದ್ರೆ ಒಂದೇ ಸಲಿಗೆ ಒಂದು 50 ಫೋಟೋ ತೊಗೊಂಡ್ಬಿಡೋದೆ ಪಟ ಅಂತ ಕ್ಲಿಕ್ ಆಗಿ, ಅಥವಾ ರೆಕಾರ್ಡ್ ಮಾಡಬೇಕಾ ಕ್ಲಿಕ್ ಮಾಡಿಕೊಂಡಾಗ ಅಂತ. ಸೊ ಸದ್ಯಕ್ಕೆ ಬಸ್ಟ್ ಶಾಟ್ಸ್ ಅಂತ ಕೊಟ್ಟಿರ್ತೀನಿ. ಲೆಟ್ಸ್ ಚೆಕ್ ಫೋಟೋ ಕ್ವಾಲಿಟಿ. ಮೋಡ್ರಲ್ಲಿದೆ ನೋಡಿ ನಿಮಗೆ. ಸೊ ಟೈಮ್ ಲ್ಯಾಪ್ಸ್, ವಾಟರ್ ಮಾರ್ಕ್, ನೈಟ್ ಮೋಡ್, 48 ಮೆಗಾಪಿಕ್ಸೆಲ್. ಸೊ 48 ಮೆಗಾಪಿಕ್ಸೆಲ್ ಆನ್ ಮಾಡಿದಾಗ ಅಲ್ಟ್ರಾ HD ಆನ್ ಅಂತ ಬರ್ತಾ ತೋರಿಸುತ್ತೆ. ಸೊ ಕ್ಲಾರಿಟಿ ತುಂಬ ಚೆನ್ನಾಗಿ ಬರುತ್ತೆ 48 ಮೆಗಾಪಿಕ್ಸೆಲಲ್ಲಿ ಅಂತ ತೋರಿಸ್ತಾ ಇದೆ. ಫೋಟೋ ಸೊ ಮೇಲ್ಗಡೆ ನೋಡ್ಬೋದು ನೀವು ಇಲ್ಲಿ ಒಂದು ಆಸ್ಪೆಕ್ಟ್ ರೇಷಿಯೋ ಸೆಟ್ ಮಾಡ್ಬೋದು, ಜೊತೆಗೆ ಟೈಮರ್ ಸೆಟ್ ಮಾಡ್ಬೋದು. ಅದು ಶಟರ್ ಸ್ಥಿತ ಹಾಕಿ ಮ್ಯಾಕ್ರೋ ಇಲ್ಲಿದೆ. ರೇಷಿಯೋ, ಗ್ರಿಡ್ ಲೈನ್ಸ್, ಮೂವ್ ಫ್ರೇಮ್ಸ್, ಟಿಲ್ ಶಿಫ್ಟ್, ಕಲರ್, ಟೈಮ್ ಬರ್ಸ್ಟ್. ಸೊ ಮ್ಯಾಕ್ರೋ ಆನ್ ಮಾಡ್ತೀನಿ ಈಗ.
ಸೊ ಈ ಫೋಟೋ ಬಂದು ಮ್ಯಾಕ್ರೋದು. ನೋಡ್ಬೋದು 11 ವೋಲ್ಟ್ಸ್ 3 ಆ್ಯಮ್ಸ್. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಎಷ್ಟು ವಾಟ್ಸ್ ಅಂತ ಸಿಗುತ್ತೆ. ಸೊ 33 ವಾಟ್ಸ್. ಸೊ ಫ್ರೆಂಡ್ಸ್, ಸೆಲ್ಫಿ ಟೈಮ್. ಸೊ ಪೋರ್ಟ್ರೇಟ್ ಮೋಡ್ ಇದೆ ಇಲ್ಲಿ. ಓಕೆ, ಸೊ ನೋಡ್ಬೋದು ಪೋರ್ಟ್ರೇಟ್ ಮೋಡ್ ಡೀಟೇಲಿಂಗ್. ಸೊ ತುಂಬ ಚೆನ್ನಾಗಿದೆ ಡೀಟೇಲಿಂಗ್ ಪೋರ್ಟ್ರೇಟ್ ಮೋಡಲ್ಲಿ. ಇಟ್ಸ್ ಬೆಟರ್. ಇದು ಸೆಲ್ಫಿ 13 ಮೆಗಾಪಿಕ್ಸೆಲ್ AI ಕ್ಯಾಮರಾ. ನೋಡ್ಬೋದು ಇಲ್ಲಿ. ಸೊ 64 GB 18 GB ಆಕ್ಯುಪೈಡ್. ಸೊ MI ವರ್ಷನ್ 12.0.1 ಸ್ಟೇಬಲ್ MI ಗ್ಲೋಬಲ್. ಸೊ ಆಂಡ್ರಾಯ್ಡ್ ವರ್ಷನ್ 11. ಸೊ ಇದು ಬಂದು ಫೋನ್ ಡೀಟೇಲ್ಸ್. ಸೊ ನಾವು ಫೇಸ್ ರೆಕಗ್ನಿಷನ್ ಚೆಕ್ ಮಾಡಿ ನೋಡೋಣ ಈ ಸಲ. ಸ್ಟೇಟಸ್ ಫೇಸ್ ಅನ್ಲಾಕ್ ಆಫ್ ಇದೆ. add face data. Security issues. Face unlock is less secure than a PIN, password or pattern. Your device might be unlocked with your photo as well as by people or object with similar appearances. ಸೊ ಫೇಸ್ ಲಾಕ್ ಅಷ್ಟು ಸೆಕ್ಯೂರ್ ಆಗಿಲ್ಲ ಅಂತ ಹೇಳ್ತಾ ಇದೆ. ಒಂದು ಫೋಟೋ ಅಥವಾ ಸಿಮಿಲರ್ ಫೇಸಸ್ ಇರೋವಂಥವ್ರು ನೋಡಿದ್ರೆ ಓಪನ್ ಆಗ್ಬೋದು ಅಂತ ತೋರಿಸ್ತಾ ಇರೋದು. ಲೆಟ್ಸ್ ಸೆಟ್ ಇಟ್. ಸೊ ರಿಜಿಸ್ಟ್ರೇಷನ್ ಕೂಡ ಫಾಸ್ಟಾಗಿ ಆಯಿತು. ಓಕೆ, ಡನ್. ಐ ಥಿಂಕ್ ಮಲ್ಟಿಪಲ್ ಫೇಸಸ್ ಹಾಕ್ಬೋದು ಅನ್ಸುತ್ತೆ. ಫೇಸ್ ಅನ್ಲಾಕ್, ಆ್ಯಡ್ ಫೇಸ್ ಡೇಟಾ. ಓಕೆ, multiple faces. Okay, phase 2. ಓಹೋ, ಸೊ ಎರಡೆರಡು ಇಬ್ಬರು ಫೇಸ್ನ ಆ್ಯಡ್ ಮಾಡ್ಬೋದು ಇಲ್ಲಿ. ಸೊ ಓಕೆ, ಲೆಟ್ಸ್ ಚೆಕ್. ಸೊ ಈಗ ನಾನು ನಿಮ್ಮ ಬೆರಳಿನಲ್ಲಿಟ್ಟರೆ ಅನ್ಲಾಕ್ ಆಗಿಬಿಡುತ್ತೆ ಫಿಂಗರ್ ಪ್ರಿಂಟಲ್ಲೇ ಇರೋದ್ರಿಂದ. ಬಟ್ ಈ ಫಿಂಗರ್ನಾಗಲೇ ಸೆಟ್ ಮಾಡಿದ್ದೀವಿ. ಬೂಮ್ ಬೂಮ್, ಫಾಸ್ಟಾಗಿದೆ ಫೇಸ್ ಅನ್ಲಾಕ್ ಕೂಡ. ಸೊ ನಾವೀಗ CPU Z ಇನ್ಸ್ಟಾಲ್ ಮಾಡಿದ್ದೀವಿ ಇದರಲ್ಲಿ. ಸೊ ನಿಮ್ಮ ಪ್ರೊಸೆಸರ್ ಡೀಟೇಲ್ಸು, ನಿಮ್ಮ ಫೋನ್ ಡೀಟೇಲ್ಸು ಎಲ್ಲ ಇದರಲ್ಲಿ ಗೊತ್ತಾಗುತ್ತೆ. ಸೊ ಪ್ರೊಸೆಸರ್ ಸ್ಪೀಡ್ ಬಂದು 1.71 GHz, 300 MHz ಟು 1.71 GHz ಇದರ ಒಂದು ಸ್ಪೀಡು ಪ್ರೊಸೆಸರ್ದು. ಸೊ ಕ್ವಾಲ್ಕಮ್ ಸ್ನ್ಯಾಪ್ಡ್ರ್ಯಾಗನ್ 6150. ಸೊ ನೋಡ್ಬೋದು ಇಲ್ಲಿ ಮಾಡೆಲ್ ನೇಮ್, ಮ್ಯಾನುಫ್ಯಾಕ್ಚರರ್, ಬೋರ್ಡು, ಡಿಸ್ಪ್ಲೇ. ಸೊ ಎಲ್ಲ ಡೀಟೇಲ್ಸು ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ಸೊ ರ್ಯಾಮ್ ಎಷ್ಟಿದೆ ಉಳ್ಕೊಂಡಿರೋದು, ಸೊ ಎಷ್ಟು ಪರ್ಸೆಂಟ್ ಯೂಸ್ ಆಗಿದೆ ಅನ್ನೋದೆಲ್ಲ ತೋರಿಸುತ್ತೆ. ಸೊ ಆಮೇಲೆ ಸೆನ್ಸರ್ಸ್ಗಳು ಇದರಲ್ಲಿ ಏನೇನಿದೆ ಅವೆಲ್ಲ ತೋರಿಸುತ್ತೆ ಇಲ್ಲಿ. ಇವೆಲ್ಲ ವರ್ಕ್ ಮಾಡ್ತಾ ಇರುತ್ತೆ ಈಗ ಕರೆಂಟ್ಲಿ. ಸೊ ಲೈವ್ ಡೇಟಾ ತೋರಿಸುತ್ತೆ ನಿಮಗಲ್ಲಿ. ಸೊ ನೀವು ನೋಡ್ಬೋದು. ಸೊ ಇವೆಲ್ಲ ಒಂದು ನಿಮಗೆ ಲೈಟ್ ಸೆನ್ಸರ್ಸು. ಸೊ ಸ್ಕ್ರೀನ್ ಜಾಸ್ತಿ ಬ್ರೈಟ್ನೆಸ್ ಆಗಬೇಕು, ಕಮ್ಮಿ ಆಗಬೇಕು ಅನ್ನೋದೆಲ್ಲ ಇಲ್ಲೇ. ಸೊ ಇದ್ರ ವ್ಯಾಲ್ಯೂಸ್ಗಳು ಸೆಟ್ ಮಾಡಿಟ್ಟಿರ್ತಾರೆ. ಆ ವ್ಯಾಲ್ಯೂ ಕಮ್ಮಿ ಆಯಿತು ಅಂತಂದರೆ ಕಮ್ಮಿ ಆಗುತ್ತೆ, ಜಾಸ್ತಿ ಆಯಿತು ಅಂತ ಜಾಸ್ತಿ ಆಗುತ್ತೆ. ಸೊ ನಾವು ಲೆಟ್ಸ್ ಚೆಕ್ ದ ಚಾರ್ಜಿಂಗ್ ಸ್ಪೀಡ್ ಆಫ್ Redmi 10 mobile. So 33 watts charger. Connect. ಒಂದ್ಸರಿ ಕನೆಕ್ಟ್ ಮಾಡಿ ನೋಡೋಣ. ಈಗ 55% ಇದೆ ಚಾರ್ಜ್, ನೋಡ್ಬೋದು ನೀವು ಇಲ್ಲಿ. ಸೊ 55% ಚಾರ್ಜ್.
let's plug it in. Okay, turbo charge. MI ಟರ್ಬೋ ಚಾರ್ಜ್ ಅಂತ ನೋಡ್ಬೋದು ನೀವು ಎಷ್ಟು ಫಾಸ್ಟಾಗಿ ಆಗ್ತದೆ ಚಾರ್ಜಿಂಗ್ ಅಂತ ಅಲ್ಲಿ. ಓಕೆ, ಬೂಮ್ 56. Which way? Okay, let's open battery and performance. 19 minutes until full charged. So 55 ಇಂದ 100 ಆಗೋದಕ್ಕೆ ಸೊ 19 ಮಿನಿಟ್ಸ್ ಬೇಕಂದ್ರೆ 56 ಆಗೇ ಹೋಯ್ತು. ಸೊ ಬ್ಯಾಟ್ರಿ ಸೇವರ್ ಆನ್ 37 hours. ಈ ಚಾರ್ಜಲ್ಲಿ ಬ್ಯಾಟ್ರಿ ಸೇವರ್ ಆನ್ ಮಾಡಿದ್ರೆ 37 hours ಬರುತ್ತಂತೆ. ಅಲ್ಟ್ರಾ ಬ್ಯಾಟ್ರಿ ಸೇವರ್ ಆನ್ ಮಾಡಿದ್ರೆ 224 hours ಒಂದು ಬ್ಯಾಕಪ್ ಕೊಡುತ್ತಂತೆ. ಇಟ್ಸ್ ಫಾಸ್ಟ್, ಚಾರ್ಜಿಂಗಲ್ಲಿ ಫಾಸ್ಟ್ ಆಗಿ 33 watts ಇಸ್ ಫಾಸ್ಟ್. ಸೊ ಇದು 57 ಆಗಲಿ. ಅಲ್ಲಿಂದ ಒಂದು ಸ್ಟಾಪ್ ವಾಚ್ ಇಡೋಣ ಎಷ್ಟೊತ್ತಿಗೆ ಆಗ್ತಾ ಇದೆ ಅನ್ನೋದನ್ನು. ಸೊ ನನ್ನ ಒಂದು ಅನಿಸಿಕೆ ಪ್ರಕಾರ ಓಕೆ 1 minute 13 seconds. ಸೊ ನನ್ನ ಅನಿಸಿಕೆ ಪ್ರಕಾರ ನೀವು ನೋಡ್ಬೋದು ಇಲ್ಲಿ. ಸೊ ಬ್ಯಾಟ್ರಿ ಚಾರ್ಜರ್ನಲ್ಲಿ ತುಂಬ ವೇರಿಯಂಟ್ಸ್ಗಳಿವೆ ಇಲ್ಲಿ. ನೋಡ್ಬೋದಲ್ಲಿ 5 volts 3 amps, 9 volts 3 amps, 12 volts 2.5 amps, 20 volts 1.35 amps, 7 into amps. ಸೊ ನೀವು ಡಿಪೆಂಡ್ ಅಪಾನ್ ಇಟ್ಸ್, ನೀವು ಫೋನ್ ಯೂಸ್ ಮಾಡ್ತಾ ಇದ್ರೆ ಸೊ ಕಮ್ಮಿ ಸ್ಪೀಡಲ್ಲಿ ಚಾರ್ಜ್ ಆಗುತ್ತೆ. ಸೊ ಲೆಟ್ಸ್ ಸ್ಕ್ರೀನ್ನ ಆಫ್ ಮಾಡಿ ನೋಡೋಣ. ಸೊ 58% ಆಗಿದೆ ಈಗ. ಸೊ ಕನೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ರೀಸೆಟ್, ಪವರ್ ಲಾಕ್, ಸ್ಟಾರ್ಟ್. ಸೊ ನೋಡ್ಬೋದು ನೀವು 60% ಆಗಿದೆ. ಸೊ 2 minutes 2%, ಬಟ್ 17 minutes until fully charged ಅಂತ ತೋರಿಸ್ತಾ ಇದೆ. ಐ ಡೋಂಟ್ ನೋ ಹೌ ಇಟ್ ವಿಲ್. ಓಕೆ 61. ಸೊ ಇನ್ನೊಂದು 10 ಸೆಕೆಂಡ್ ಆಗಿದೆ 61 ಆಗ್ತಿತ್ತು. ಸೊ 2 minutes 10 secondsಗೆ 61% ಅಂತ ಕನ್ಸಿಡರ್ ಮಾಡ್ತೀನಿ. ಎಸ್, ಇಟ್ಸ್ ಕ್ವಿಕ್. ಸೊ ಲಾಸ್ಟ್ ಒಂದು ಬಿಟ್ಬಿಟ್ಟಿದ್ದೆ. ಸೊ ಸ್ಟೀರಿಯೋ ಸ್ಪೀಕರ್ಸ್ ಇದೆ. ಲೆಟ್ಸ್ ಚೆಕ್ ದ ಸೌಂಡ್ಸ್. ನೋ ಕಾಪಿರೈಟ್ ಸೌಂಡ್ಸ್ ಅಂತ ನೀವೇನಾದರೂ ಯೂಟ್ಯೂಬ್ ಚಾನಲ್ ಯೂಸ್ ಮಾಡ್ತಿದ್ರೆ, ಲೈಕ್ ನೀವು ಯಾವುದಾದ್ರೂ ಬೇರೆ ಬೇರೆ ಹಾಡೆಲ್ಲ ಪ್ಲೇ ಮಾಡಿದ್ರೆ ಅದು ಕಾಪಿರೈಟ್ ಆಗುತ್ತೆ. ಸೊ ಹಾಗಾಗಿ ಈ ನೋ ಕಾಪಿರೈಟ್ ಸೌಂಡ್ಸ್ ಅಂತ ಒಂದು ಚಾನಲ್ ಇದೆ. ಸೊ ಅದ್ರಲ್ಲಿ ಬರೋ ಮ್ಯೂಸಿಕ್ ಯೂಸ್ ಮಾಡಿದ್ರೆ ಅಂತ. ಸೊ ಮ್ಯೂಸಿಕ್ ಸ್ವಲ್ಪ ಲೌಡ್ ಆಗಿದೆ. ಸೊ ಸ್ಟೀರಿಯೋ ಸ್ಪೀಕರ್ಸ್ ಇರೋದ್ರಿಂದ ಇಟ್ಸ್ ಗುಡ್. ಸೊ ಸ್ಪೀಕರ್ ಕ್ವಾಲಿಟಿನೂ ಚೆನ್ನಾಗಿದೆ, ಕ್ಲಿಯರ್ ಆಗಿದೆ ಸೌಂಡು. ಬೇಸ್ನ ಫೀಲ್ ಮಾಡ್ಬೋದು ನೀವು ಟೇಬಲ್ ಮೇಲೆ ಏನಾದರೂ ಇಟ್ಟರೆ. ಇಟ್ಸ್ ಗುಡ್.
ಸೊ ಜೊತೆಗೆ ಈ ಒಂದು ಕೆಳಗಡೆ ಮಾಮೂಲಿ ಪ್ರೈಮರಿ ಸ್ಪೀಕರ್ ಇದೆ, ಅದು ಜೋರಾಗಿದೆ. ಸೊ ಈ ಒಂದು ಸೆಕೆಂಡರಿ ಸ್ಪೀಕರ್ಗಿಂತ ಎಸ್. ಸೊ ಇದು ಐ ಥಿಂಕ್ ಇಯರ್ ಪೀಸ್ ಜೊತೆಗೆ ಇದು ಕನೆಕ್ಟ್ ಆಗಿದೆ ಅನಿಸುತ್ತೆ. ಇಯರ್ ಪೀಸೇ ಇರಬೇಕದು. ಸೊ ಅದೇ ಜೋರಾಗಿ ಸೌಂಡ್ ಮಾಡ್ತಾಯಿದೆ, ದೊಡ್ಡ ಸ್ಪೀಕರ್ ಹಾಕಿದ್ದಾರೆ ಅನಿಸುತ್ತೆ. ಸೊ ಓಕೆ ಫ್ರೆಂಡ್ಸ್, ಈ ವಿಡಿಯೋಗೆ ಇಷ್ಟನೇ. ಸಾರಿ, ವೀಡಿಯೋಸ್ ತುಂಬ ಲೇಟ್ ಆಗ್ತಾಯಿದೆ ಅಪ್ಲೋಡ್ ಮಾಡೋದಕ್ಕೆ. ಸೊ ಸೇವ್ ನೆಕ್ಸ್ಟ್ ವಿಡಿಯೋವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ವಿಡಿಯೋನ. ಥ್ಯಾಂಕ್ ಯು ಫಾರ್ 237 ಸಬ್ಸ್ಕ್ರೈಬರ್ಸ್. ಸೊ ನಮ್ಮ ಚಾನಲ್ನ ಹಿಂಗೆ ಬೆಳೆಸ್ತಾ ಇರಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಲೆಟ್ಸ್ see you next video. Stay home, stay safe.